ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಸ್ವಾತಿ ಮ್ಯಾಮ್ ಬಗ್ಗೆ ಅಂತಾನೆ ಸ್ಟಾರ್ಟ್ ಮಾಡ್ತೀನಿ. ಅವ್ರ ಹೆಸರು ಒರಿಜಿನಲ್ ಹೆಸರು ರೂಪಲತಾ ಅಂತ. ನನ್ನ ರಿಯಲ್ ತಾಯಿ ಹೆಸರು, ನಮ್ಮ ತಾಯಿ ಹೆಸರು ಹೇಮಲತಾ, ನಮ್ಮ ರೀಲ್ ತಾಯಿ ಹೆಸರು ರೂಪಲತಾ. ಸೊ ಇದೊಂದು ಖುಷಿ ಇದೆ. ಆಮೇಲೆ ನಾನು ಯಾವುದೇ ಸಿನಿಮಾ ಸ್ಟಾರ್ಟ್ ಮಾಡಿದ್ರು ಒಂದು ತಾಯಿ ಕ್ಯಾರೆಕ್ಟರ್ ಇದೆ ಅಂತ ಅಂದ್ರೆ ಫಸ್ಟು ನಾನು ಫೋನ್ ಮಾಡಿದ್ರೆ ಮ್ಯಾಮ್ ಸೊ ಹಿಂಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮ್ಯಾಮ್ ಅಂತ ಹೇಳ್ತೀನಿ. ಸರಿ ಸರ್ ಆಯ್ತು, ಡೇಟ್ಸ್ ಕೊಡಿ, ನೀ ಅದು ಬಿಟ್ಟು ಪೇಮೆಂಟ್ ಎಷ್ಟು, ಸ್ಟೋರಿ ಏನು ಕೇಳಲ್ಲ, ಸ್ಕ್ರಿಪ್ಟು ಸ್ಪಾಟಾಗಿ ಬಂದಾಗ ಸ್ಕ್ರಿಪ್ಟ್ ಕೊಡ್ತೀನಿ, ಸರಿ ಸರ್ ಓಕೆ ಅಂತಾರೆ. ಅದಾದ್ಮೇಲೆ ಒಂದು ಸೀನ್ ಮಾಡಿದ್ದೀನಿ, ಆ ಸೀನ್ ಸ್ವಲ್ಪ ಸಸ್ಪೆನ್ಸ್ ಇದೆ. ಆ ಸೀನ್ಗೆ ಅವ್ರಿಗೆ ಪರ್ಮಿಷನ್ ಕೇಳಿರ್ಲಿಲ್ಲ. ನಾನು ಪರ್ಮಿಷನ್ ಕೇಳಿದಿಲ್ಲ, ಯಾಕಂದ್ರೆ ಸ್ಟೋರಿನೇ ಹೇಳಿರಲಿಲ್ಲ. ಪರ್ಮಿಷನ್ ಕೇಳಿದಿರಾ ನಾನು ಶೂಟ್ ಮಾಡಿದೆ. ಶೂಟ್ ಮಾಡಿದ್ಮೇಲೆ ಒಂದೇ ಮಾತಾಡಿದ್ರು, ಸರ್ ನಾನು ನನ್ನ ಮಗನ ನೋಡಿದೆ ಸರ್ ಇವತ್ತು ಹೆಂಗಿರ್ತಾನೆ ಮುಂದಕ್ಕೆ ಅಂತ ಹೇಳಿದ್ರು. ನನಗೆ ಅದು ತುಂಬ ಖುಷಿ ಆಯಿತು. ಆ್ಯಂಡ್ ಫಸ್ಟು ನಾವು ಶೂಟ್ ಸ್ಟಾರ್ಟ್ ಮಾಡಿದ್ದು ಉತ್ತರಾಖಂಡಲ್ಲಿ. ಮಾರ್ಚ್ ಟೈಮಲ್ಲಿ ಹೋಗಿದ್ವಿ. -8 ಡಿಗ್ರಿ ಇತ್ತು. ಮಾರ್ಚ್ 6 ಇರ್ಬೋದು, ಲಾಸ್ಟ್ ಇಯರ್ ಮಾರ್ಚ್ 6th 7th ಹೋಗಿದ್ವಿ. -8 ಡಿಗ್ರಿ ಇತ್ತು. ನಮಗೆ ಜಾಕೆಟ್ ಹಾಕೊಂಡು ಎಷ್ಟೇ ಕವರ್ ಮಾಡ್ಕೊಂಡಿದ್ರು ನಮ್ಮ ಕೈಲಿ ಇರೋಕ್ಕಾಗ್ತಿರ್ಲಿಲ್ಲ. ಅಂಥದ್ರಲ್ಲಿ ನಮ್ಮ ಹೀರೋ ಮತ್ತು ಹೀರೋಯಿನ್ನು ನಮ್ಮ ರಾಜು ಮಾಸ್ಟ್ರು ಅದೇನು ಕಾಸ್ಟ್ಯೂಮ್ಸ್ ಮಾಡಿದ್ರು ಸೂಪರ್ ಆಗಿ ಮಾಡಿದ್ರು. ಅವ್ರಿಗೆ ತುಂಬ ಅದ್ಭುತವಾಗಿ ಮಾಡಿದ್ರು. ಅದನ್ನ ಮುಗಿಸ್ಕೊಂಡು ಮೈಸೂರು ಸ್ಕೆಡ್ಯೂಲ್ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ನಮ್ಮ ಯಜಮಾನ್ರು ಸಂದೇಶ್ ನಾಗರಾಜ್ ಅವರು ನಮಗೆ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡು, ಒಂದು ಪರ್ಮಿಷನ್ ಇರಲಿ ಏನೇ ಇರಲಿ, ಒಂದು ಅವರ ಹೋಟೆಲ್ ಇದೆ ಸಂದೇಶ್ ಪ್ರಿನ್ಸ್ ಅಂತ ಹೇಳಿ. ಆ ಸಂದೇಶ್ ಪ್ರಿನ್ಸ್ ಎದುರುಗಡೆನೆ ಒಂದು ಗ್ಲಾಸ್ ಹೌಸ್ ಇದೆ. ಆ ಗ್ಲಾಸ್ ಹೌಸ್ ಬೇಕು ಯಜಮಾನ್ರೆ ನನಗೆ ಅಂತ ಅಂದೆ. ಸರಿ ಆಯ್ತಿರೋ ಅಂದ್ಬಿಟ್ಟು ಇಮಿಡಿಯೇಟ್ 5-10 ಮಿನಿಟ್ಸ್ ನಂಗೆ ಅಲ್ಲಿ ಪರ್ಮಿಷನ್ನೇ ಕೊಡಿಸ್ಬಿಟ್ರು. ಅದು ತುಂಬ ಅದ್ಭುತವಾಗಿ ಬಂದಿದೆ ಆ ಸೀನು. ಅದಾದ್ಮೇಲೆ ನಾವು ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಸೀನಿಯರ್ ಪ್ರೊಡ್ಯೂಸರ್ ಸಿಂಹ ಪ್ರೊಡ್ಯೂಸರ್ ವಿಜಯ್ ಕುಮಾರ್ ಸರ್ ಅವರ ಮಗ ಪವನ್ ಸರ್ ಅವರು ತುಂಬಾ ಹೆಲ್ಪ್ ಮಾಡಿದ್ರು ನಮಗೆ. ಅವ್ರದ್ದು ಒಂದು ಪಬ್ ಇದೆ ಗಲ್ಪ್ ಅಂತ ಹೇಳಿ. ಆ ಗಲ್ಪ್ ಪಬ್ನೇ ನಮ್ಮ ಇಂಟರ್ವಲ್ ಬ್ಲಾಕ್ ಸೀನ್ಗೋಸ್ಕರ ನಾನು ಶೂಟ್ ಮಾಡಬೇಕು ಅಂದಾಗ ಏನೂ ಯೋಚನೆ ಮಾಡಲಿಲ್ಲ. ಸರಿ ಆಯ್ತು ಕಣ, ಮಾಡೋ ಬರುತ್ತಾ ನೀನು, ತಲೆ ಕೆಡಿಸ್ಕೋಬೇಡ ಅಂತ ಹೇಳಿ 2 days ಯಾರೂ ಮಾಡಲ್ಲ, 2 ದಿವಸ ಒಂದು ಪಬ್ ಶಟ್ ಡೌನ್ ಮಾಡ್ಬಿಟ್ಟು ನಮ್ಗೆ ಕೊಟ್ಟಿದ್ದಾರೆ. ಯಾಕಂದ್ರೆ ಪಬ್ ಅಂದಮೇಲೆ ಈವ್ನಿಂಗ್ ಟೈಮ್ಸೇ ಅದು ಏನಂತಾರೆ ಕಸ್ಟಮರ್ಸ್ ಬರೋದು. ಸೊ ಅಂಥ ಟೈಮಲ್ಲಿ ನಮಗೆ 2 ದಿವಸ ನೈಟ್ ಹೊತ್ತೇ ನಮಗೆ ಶೂಟ್ ಮಾಡಕ್ ಕೊಟ್ಟಿದ್ರು. ಥ್ಯಾಂಕ್ ಯು ಪವನ್ ಸರ್. ಹಾಗೆ ನಮ್ಮ ದರ್ಶನ್ ಸರ್ ಅವ್ರ ಜೊತೆ ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ. ಆಮೇಲೆ ನಾನು ಏನೇ ಒಂದು ಮಾಡಕ್ ಹೋದ್ರು ಡಿ ಬಾಸ್ ನೋಡಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳ್ತೀನಿ. ನಾವು ಕರಿತೀವಿ ಡಿ ಬಾಸ್ ಅಂತ, ದರ್ಶನ್ ಸರ್ ಅಂತ, ಅದೊಂದು ಫೀಲಿಂಗ್ ಇದೆ ನನಗೆ. ಅವ್ರು ಹೆಲ್ಪ್ ಮಾಡಿದ್ರು. ಅದಾದ್ಮೇಲೆ ನಮ್ಮ ಜ್ಞಾನಮೂರ್ತಿ ಸರ್ ಅವರು ಅಷ್ಟೇ 21st ಅಮಿಟ್ಮೆಂಟ್ ಅಂತ ಹೇಳಿ ಇಂದ್ರಾನಗರಲ್ಲಿ ಒಂದು ಪಬ್ ಇದೆ. ಸೊ ಆ ಪಬ್ಬಲ್ಲಿ ಶೂಟ್ ಮಾಡ್ಬೇಕಾದ್ರೂ ಅಷ್ಟೇ ತುಂಬಾ ರಿಸ್ಕ್ ತಗೊಂಡು ಅವ್ರು ಕೊಟ್ಟಿದ್ದಾರೆ ನಮ್ಗೆ ಒನ್ ಡೇ ಶೂಟ್ ಮಾಡಕ್ಕೆ. ಥ್ಯಾಂಕ್ ಯು GMG. ಅದಾದ್ಮೇಲೆ ನಾವು ಕೆಂಗೇರಿ ಬಿಟ್ಟು ನಾವು ಆಚೆ ಹೋಗಿಲ್ಲ. ಇಷ್ಟೇ ನಾವು ಬೇರೆ ಕಡೆ ಮಾಡಿರೋದು. ಇನ್ನು 80% ಆಫ್ ದ ಮೂವಿ ನಮ್ಮ ಏರಿಯಾಲೇ ನಾನು ಮಾಡಿದ್ದೀನಿ. ಅಂಗಡಿ ಬೀದಿ, ಕೆಂಗೇರಿ ಅಂಗಡಿ ಬೀದಿ ಬಿಟ್ಟಿಲ್ಲ. ಅದು ಬಿಟ್ರೆ ಅಕ್ಕಿಪಿಕ್ಕಿ ಕಾಲೋನಿ ಬಿಟ್ಟಿಲ್ಲ. ಆಮೇಲೆ ಶಿರ್ಕೆ ರೋಡು, ಎಲ್ಲ ಕಡೆ ಇಡೀ ಕೆಂಗೇರಿ ನನ್ನ ಸಿನಿಮಾಲ್ ನೋಡ್ಬೋದು. ಅದಲ್ದಿರ ಗಾಂಧಿನಗರ ಕೆರೆ, ಹೊಸಕೆರೆಯಲ್ಲೂ ಶೂಟ್ ಮಾಡಿದೀವಿ. ಇಲ್ಲಿ ಎಷ್ಟೋ ಜನ ಗೊತ್ತಿಲ್ಲ ನಮ್ಮ ಸಿನಿಮಾದಲ್ಲಿ ಆಕ್ಟಿವ್ ಮಾಡಿರ್ಬೋದು. ಸಿನಿಮಾ ನೋಡಿ ಗೊತ್ತಾಗುತ್ತೆ. ಎಲ್ಲೋ ಅಂಗಡಿಯಲ್ಲೋ ಕಾರಲ್ಲೋ ಬೈಕಲ್ಲೋ ಪಾಸ್ ಆಗ್ತಿರ್ತೀರಾ. ಸೊ ಎಲ್ಲದಕ್ಕೂ ಇದಕ್ಕೆ ನಮ್ಗೆ ಸಪೋರ್ಟಿವ್ ಆಗಿ ನಿಂತಿದ್ದು ನಮ್ಮ ಕೆಂಗೇರಿ ಪೊಲೀಸ್ ಠಾಣೆಯವರು. ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ಜಗದೀಶ್ ಸರ್ಗೆ. ನಮ್ಗೆ ತುಂಬಾ ಸಪೋರ್ಟಿವ್ ಆಗಿ ಇಡೀ ಕೆಂಗೇರಿ ಸ್ಟೇಷನ್ ನಿಂತ್ಕೋತು, ಇವತ್ತು ನಿಂತಿದೆ. ಸೊ ಈ ಸಿನಿಮಾ ಮೊದಲನೇ ಹಂತದಿಂದ ಕೊನೆ ಹಂತವರೆಗೂ ಕೆಂಗೇರಿ ಪೊಲೀಸ್ ಠಾಣೆ ನಮಗೆ ತುಂಬಾ ಸಪೋರ್ಟಿವ್ ಆಗಿ ನಿಂತಿದೆ. ಥ್ಯಾಂಕ್ ಯು ಸೋ ಮಚ್. ಸೊ ಇವಾಗ 3 ಸಾಂಗ್ ರಿಲೀಸ್ ಮಾಡಿದೀವಿ. ಇನ್ನೊಂದು ಸಾಂಗ್ ರಿಲೀಸ್ ಮಾಡ್ಬೇಕಾಗಿದೆ, ಆದಷ್ಟು ಬೇಗ ಮಾಡ್ತೀವಿ. ಇವಾಗ ಅನಿರುದ್ಧ್ ಅವರು ಎಕ್ಸ್ಕ್ಲೂಸಿವ್ ಹಾಡಿದ್ರು ಇಲ್ಲಿ. ಥ್ಯಾಂಕ್ ಯು ಅನಿಬ್ರೋ. ಕೆಂಗೇರಿಯಲ್ಲೇ ಫಸ್ಟ್ ರಿಲೀಸ್ ಅದು. ಆಮೇಲೆ ನಮ್ಮ ತ್ಯಾಗರಾಜ್ ಸರ್ ಅವರು ಬನ್ನಿ ಸರ್, ತುಂಬಾ ಅದ್ಭುತವಾಗಿ ಒಂದೊಂದು ಸಾಂಗು. ಮ್ಯೂಸಿಕ್ ಡೈರೆಕ್ಟರ್ ಕೇಲ ಚಿತ್ರದ ಸಂಗೀತ ನಿರ್ದೇಶಕರು ತ್ಯಾಗರಾಜ್ ಸರ್ ಅವರು. ತುಂಬಾ ಚೆನ್ನಾಗಿ ಮೂಡ್ ಬಂದಿತ್ತು, ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಬಂತು. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಆನಂದ್ ಆಗ್ಲಿ ಕಾಕು ಆಗ್ಲಿ, ಒಬ್ಬ ಫ್ರೆಂಡ್ ಹೇಗಿರ್ಬೇಕು ಅಂತ ಇವರಿಬ್ರು ಮುಖಾಂತರ ನಾನು ತೋರಿಸಿದ್ದೀನಿ. ನನಗೆ ಇಬ್ರು ಫ್ರೆಂಡ್ಸ್ ಇದ್ರು,
ಕರಣ್ ಮತ್ತೆ ಯೋಗೇಶ್ ಅಂತ ಹೇಳಿ ಇಲ್ಲೇ ನಮ್ಮ ಏರಿಯಾದವ್ರೆ. ನಾವು ನನಗೆ ಜೊತೆಗೆ ನಿಂತಿದ್ದೆ ಇವರಿಬ್ರು ಹೇಗೆ ನಮ್ಮ ಸಿನಿಮಾಲಿ ಇದ್ದಾರೋ ಆ ತರ ಕರಣ್ ಮತ್ತೆ ಯೋಗೇಶ್ ನಿಂತಿದ್ರು. ಸೊ ಅದನ್ನ ತಲೆಯಲ್ಲಿ ಇಟ್ಕೊಂಡು ಇವರಿಬ್ರು ಕ್ಯಾರೆಕ್ಟರ್ ಬರ್ದೆ. ಆಮೇಲೆ ನಮ್ಮ ಮಾಸ್ಟರ್ ಪೀಸ್ ಅನಂತ್ ಅವ್ರು ಎಲ್ಲ ಹೋಗಿದಾರೋ ಕಾಣಿಸ್ತಾ ಇಲ್ಲ, ಆಗ್ಲೇ ಜೂಟ್ ಆದ್ರ ಸೂಪರ್ ಅವರು. ಆ ತರ ಒಂದು ಕ್ಯಾರೆಕ್ಟರ್ ನನ್ನ ಲೈಫಲ್ಲೂ ಇದ್ದ. ಎಲ್ಲ ಆಲ್ಮೋಸ್ಟ್ ನನ್ನ ಲೈಫಲ್ಲಿ ಏನ್ ನಡೆದಿದೆಯೋ